ಔರಾದ್ನಿಂದ ರೈಕುಳಗಿ ಗ್ರಾಮದವರೆಗೆ ಸೇತುವೆ ನಿರ್ಮಾಣಕ್ಕೆ ಅಧಿವೇಶನದಲ್ಲಿ ಆಗ್ರಹ. ಅಧಿವೇಶನದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳ್ ಮಾತನಾಡಿ, ಔರಾದ್ನಿಂದ ರೈಕುಳಗಿ ಗ್ರಾಮದವರೆಗೆ ಸೇತುವೆ ನಿರ್ಮಾಣದ ಅಗತ್ಯತೆಯ ಕುರಿತು ಮುಖ್ಯಮಂತ್ರಿಯವರ ಗಮನವನ್ನು ಸೆಳೆದಿದ್ದಾರೆ. ಕಾರಂಜ ಜಲಾಶಯದ ಸೇತುವೆ ನಿರ್ಮಾಣದ ನಂತರ ಹಲವು ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಹಿನ್ನೀರಿನ ಪ್ರದೇಶದಲ್ಲಿ ಅಲ್ಪ ಸ್ವಲ್ಪ ಇರುವ ಜಮೀನಿಗೆ ತೆರಳಲು ರಸ್ತೆಯ ಅಭಾವದಿಂದ ಅನೇಕ ರೈತರು ಸಂಚಾರದ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಈ ಸೇತುವೆ ನಿರ್ಮಾಣದಿಂದ ಸುತ್ತಲಿನ ಅನೇಕ ಗ್ರಾಮಗಳ ರೈತರಿಗೆ ನೆರವು ನೀಡಿದಂತಾಗುತ್ತದೆ. ಸರ್ಕಾರ ತಕ್ಷಣವೇ ಸೇತುವೆ ಕಾಮಗಾರಿಗೆ ಶೀಘ್ರ 80 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದರೆ 3 ಕಿಲೋಮೀಟರ್ ಸೇತುವೆ ನಿರ್ಮಾಣವಾಗಿ ರೈತರಿಗೆ ನ್ಯಾಯ ದೊರೆಯುತ್ತದೆ ಎಂದು ಸಭಾಧ್ಯಕ್ಷರ ಮೂಲಕ ಶಾಸಕರು ಮನವಿಯನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಶ್ರೀಮಿತ್ರ ವೆಂಚುರೆ, ಪ್ರಜಾಪವರ್ ಟಿವಿ, ಬೀದರ. ಶೈಲೇಂದ್ರ ಕೆ ಬೆಲ್ದಾಲ್. ನಮಸ್ಕಾರ ಸರ್. ಬೀದರ್ ದಕ್ಷಿಣ ಕ್ಷೇತ್ರದ ಕಾರಂಜ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಬರುವ ರೇಕುಳಗಿ ಹಾಗೂ ಔರಾದ್ ಮಧ್ಯ ಸೇತುವೆ ನಿರ್ಮಾಣ ಮಾಡುವ ಕುರಿತು ನಾನು ಗಮನ ಸೆಳೆಯಲು ಇಚ್ಛೆಪಡುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಕೊಟ್ಟಿದ್ದೀವಿ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಸುಮಾರು ನಾನು ಜನರು ನನಗೆ ವಿಧಾನಸಭೆಗೆ ಆಯ್ಕೆ ಮಾಡಿದಿಡಿದು ನಾನು 11/9/2023 ಮೊಟ್ಟ ಮೊದಲನೇ ನಾನು ಪತ್ರವನ್ನು ಕೊಟ್ಟಿದ್ದೆ ಸಾಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಅವರು 3 ಸಲ ಬೋರ್ಡಲ್ಲಿ ಪ್ಲೇಸ್ ಮಾಡಿದ್ದಾರೆ ಈ ಸಬ್ಜೆಕ್ಟ್ ಅನ್ನು. ಬಟ್ ಬೋರ್ಡಲ್ಲಿ ಮುಖ್ಯಮಂತ್ರಿಗಳು ಅದನ್ನ ಅಪ್ರೂವಲ್ ಮಾಡಿಲ್ಲ ಅಂತ ನಿಗಮದ MD ನನಗೆ ಸುಮಾರು ಸಲ ಹೇಳಿದ್ದಾರೆ. ಈ ಒಂದು ಸೇತುವೆ ನಿರ್ಮಾಣ ಮಾಡಲಿಲ್ಲ ಲಾಭಗಳನ್ನು ಒಂದೇ ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ ಅಧ್ಯಕ್ಷರೇ. ಇದು ಕಾರಂಜ ಡ್ಯಾಮ್ ನಿರ್ಮಾಣ ಆಗಿದೆ 1974 ಕಾಲ್ದಾರಿ ಇತ್ತು, ಹೊಲಗಳಿ ಹೋಗ್ಲಿಕ್ಕೆ ಜನರ ಅನುಕೂಲ ಆಗ್ತಿತ್ತು ಅಧ್ಯಕ್ಷರೇ. ಅದಾದ್ಮೇಲೆ ಕಾರಂಜ ಡ್ಯಾಮ್ ಆದ್ಮೇಲೆ ಹಿನ್ನೀರ್ ಪ್ರದೇಶದಲ್ಲಿ ಬ್ಯಾಕ್ ವಾಟರ್ ನಿಂತ ಅಧ್ಯಕ್ಷರೇ. ಈಗ ಅಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸುಮಾರು ಒಂದು 24,000 ಎಕರೆ ಹೊಲ ಹಾಳಾಗಿದೆ, ನೀರು ನಿಂತಿದೆ, ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಅಹೋರಾತ್ರಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಸುಮಾರು 10 ವರ್ಷ ಹಿಡಿದು. ಅಲ್ಲಿ ಸೇತುವೆ ನಿರ್ಮಾಣ ಮಾಡೋದ್ರಿಂದ ಓನ್ಲಿ 3 ಕಿಲೋಮೀಟರ್ಸ್ ಅಷ್ಟೇ ಸೇತುವೆ ನಿರ್ಮಾಣ ಇರುತ್ತೆ ಅಧ್ಯಕ್ಷರೇ. ಇದರಿಂದ ಸುಮಾರು ಒಂದು 25 ಕಿಲೋಮೀಟರ್ ಜನರಿಗೆ ಬೀದರ್ಲಿಂದ ಹುಮ್ನಾಬಾದ್ ಹೋಗೋದಾಗ್ಲಿ, ಗುಲ್ಬರ್ಗ ಹೋಗೋದಾಗ್ಲಿ, ಶೋಲಾಪುರ ಹೋಗೋದಾಗ್ಲಿ NH9 ಹಾಗೂ NH15ಗೆ ಅನುಕೂಲ ಆಗ್ತದೆ ಅಧ್ಯಕ್ಷರೇ. ಇದು ಸೇತುವೆ ನಿರ್ಮಾಣ ಮಾಡೋದ್ರಿಂದ ಬಹಳಷ್ಟು ಜನರಿಗೆ ಸುಮಾರು ಖೇಣಿ ರಂಜೋಳು, ರೇಕುಳಗಿ, ಹೊಚಕ್ನಳ್ಳಿ, ಶ್ರೀಕಟ್ನಳ್ಳಿ, ಔರಾದ್ ಇದೆಲ್ಲ ಜನರಿಗೆ ಸಾಕಷ್ಟು ಜನರಿಗೆ ಸಾವಿರಾರು ಜನರಿಗೆ ಅನುಕೂಲ ಆಗ್ತದೆ. ಏನು 65-70 ಕೋಟಿ ಸರ್ಕಾರಕ್ಕೆ ಒಂದು ದೊಡ್ಡ ಅಮೌಂಟ್ ಅಧ್ಯಕ್ಷರೇ. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಮಾನ್ಯ ಸದಸ್ಯರು ಹೇಳಿದ ಹಾಗೆ ಉಪಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಏನಂದ್ರೆ ಈ ಒಂದು ರಸ್ತೆ ನಿರ್ಮಾಣ ಕೈಗೊಳ್ಳಲು ಯೋಜಿಸಲಾಗಿದೆ, ಅಂದರೆ ಮಾಡಬೇಕು ಅಂತ ಉದ್ದೇಶ ಇದೆ. ಎಸ್ಟಿಮೇಟು ರೆಡಿಯಾಗಿದೆ. ಇದು KNNL ಅಲ್ಲಿ ಇದು ಪ್ರಸ್ತಾವನೆ ಸಲ್ಲಿಸಲಾಗಿದೆ. KNNL ಬೋರ್ಡಿಗೆ ಇದು ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಂತ ಹಂತವಾಗಿ, ಯಾಕಂದರೆ KNNL ಏನಾಗಿದೆ, ಭಾಳಷ್ಟು ಪ್ರಾಜೆಕ್ಟ್ಸು ಬಂದ್ಬಿಟ್ಟಿದೆ. ಆಮೇಲೆ ಹಿಂದಿನ ಸರ್ಕಾರದಲ್ಲಿ ಹಣ ಹೋಗ್ತೀರಿ ಸರ್. ಈಗ ಇದ್ದ ಸರ್ಕಾರ ಕೇಳಿ ಹಣ ನೀವು ಹಿಂದಿನ ಸರ್ಕಾರ ಅಷ್ಟೇ ನೀವು ಈಗ ಮಾನ್ಯ ಅಧ್ಯಕ್ಷರೇ ಮಾಡ್ತೀನಿ ಅಂತ ಆಗ್ತದೆ ಇಲ್ವಾ? ಈಗ ನಾವಂತೂ ಇದನ್ನ ಮಾಡ್ಬೇಕಂತ ಉದ್ದೇಶ ಇದೆ. ಬಟ್ ಈಗ ಏನಾಗಿದೆ, ಹಿಂದೆ ಬಹಳಷ್ಟು ಪ್ರಾಜೆಕ್ಟ್ ಇದೆ, ಆದ್ರೂ ಕೂಡ ಇದನ್ನ ಆದ್ಯತೆ ಮೇಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. 2.5 ವರ್ಷ ಹಿಂದಿನ ಸರ್ಕಾರ ಅಂತ ಇದ್ರೆ ಅಧ್ಯಕ್ಷರೇ, ಈ ಮುಂದೆ ಗಾಡಿ ಓಡಿಸ್ರಿ, ದಯವಿಟ್ಟು ಇದು ಅಪ್ರೂವಲ್ ಮಾಡ್ಕೊಡ್ಬೇಕಂತ ವಿನಂತಿ ಮಾಡ್ಕೊತೀವಿ.